ಗುಣಾಧ್ಯ ನಿರ್ಮಾಣ ಸಂಸ್ಥೆಯ ನಮ್ಮ ನಿರ್ಮಾಪಕಿ ಶಿಲ್ಪಾ ನಿಶಾಂತ್ ಅವರ ಪರವಾಗಿ ವೆಂಕಟೇಶ್ ಅವರಿಗೆ ಒಂದು ಹೂಗುಚ್ಛ. ಥ್ಯಾಂಕ್ ಯು. ಜೊತೆಗೆ ಸಿನಿಮಾದ ನಿರ್ಮಾಪಕಿ ಶಿಲ್ಪಾ ನಿಶಾಂತ್ ಮೇಡಮ್, ಕ್ಯಾನ್ ಯು ಹ್ಯಾವ್ ಯು ಆನ್ ಸ್ಟೇಜ್? ಜೊತೆಗೆ ನಿಶಾಂತ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಆಲ್ರೆಡಿ ಕಲರ್ಸ್ ಕನ್ನಡ, ವಯೋಕಾಮ್ ಎಲ್ಲದರಲ್ಲಿ ಎಕ್ಸ್ಪೀರಿಯನ್ಸನ್ನು, ಕೆಲಸದ ಒಂದು ಕಲೆಯನ್ನು ಕಲಿತು ಈಗ ಸಿನಿಮಾಗೆ ಇಳಿದಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ನಿಶಾಂತ್ ಸರ್. ಜೊತೆಗೆ ಸಿನಿಮಾದ ಸ್ಟೋರಿ ರೈಟರ್ ಸುಧಿ ಆರ್ಯನ್ ನೋಡ್ತಿರೋದು. ಸೊ ಇದು ನನ್ನ ಹಸ್ಬೆಂಡ್ನ ಡ್ರೀಮ್ ಇದು. ಸೊ ಅವರು ಸಾಕಷ್ಟು ಸಲ ಸ್ಟೋರೀಸ್ನ ಕೇಳ್ತಿದ್ರು, ನನ್ನ ಹತ್ರ ಬಂದು ಡಿಸ್ಕಸ್ ಮಾಡ್ತಿದ್ರು ಅದ್ರ ಬಗ್ಗೆ ಎಲ್ಲಾನು. ಸೊ ಒಂದು ಥಾಟ್ ಅನ್ನಿಸ್ತು, ಯಾಕೆ ನಾವೇ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಬಾರ್ದು ಅಂತ. ಸೊ ಹೀಗೆ ಗುಣಾದ್ಯ ಪ್ರೊಡಕ್ಷನ್ ಅಂತ ವಿ ಸ್ಟಾರ್ಟೆಡ್. ವಿಲ್ ಸಿ, ಟ್ರೇಸರ್ ತುಂಬ ಚೆನ್ನಾಗಿ ಬಂದಿದೆ, ನೋಡೋಣ. ಹೋಪ್ ಫಾರ್ ದ ಬೆಸ್ಟ್. ವೆಲ್ಕಮ್ ಕಾರ್ತಿಕ್ ಮಹೇಶ್ ಅವರಿಗೆ ಧನ್ಯವಾದಗಳು. ವೆಲ್ಕಮ್ ಸರ್. ನೀವು ಹೇಳಿ, ಇವಾಗ ಮೇಡಮೇ, ನಿಮ್ಮ ಮೇಡಮ್ಮು ಇವಾಗ ಸಿನಿಮಾಗೆ ಮೇಡಮ್ಮು. ಸೊ ಹೇಳಿ, ಮಾನವಿ ಸಿನಿಮಾ ತಂಡದ ಬಗ್ಗೆ, ಸಿನಿಮಾ ಬಗ್ಗೆ. ತಂಡದ ಬಗ್ಗೆ ಸ್ಟೋರೀಸ್ ಸುಮಾರು ಜನ ಬಂದು ಸ್ಟೋರೀಸ್ ಹೇಳ್ತಿದ್ರು. ಸೊ ದೇ ವಾಂಟೆಡ್ ಟು ಅಪ್ರೋಚ್ ಪ್ರೊಡ್ಯೂಸರ್ಸ್. ಬೇಸಿಕಲಿ ಎಲ್ಲರಿಗೂ ಒಂದು ಪ್ರೊಡ್ಯೂಸರ್ಸ್ ಬೇಕಂತ. ಸೊ ಆ ನಿಟ್ಟಲ್ಲಿ ಎಲ್ಲರೂ ನನ್ನ ಹತ್ರ ಬರ್ತಾ ಇದ್ದರು. ಸೊ ನಾನು ಯೂಶಲಿ ನನ್ನ ಫ್ರೆಂಡ್ಸ್ಗೆ, ನನ್ನ ಸರ್ಕಲಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಸ್ಟೋರೀಸ್ ಹೇಳ್ತಾ ಇದ್ದೆ. ಸೊ ಇಂಥ ಪ್ರಾಸೆಸ್ ನಡಿಬೇಕಾದ್ರೆ ವೈಫ್ ಒಂಥರ ಹೇಳಿದ್ರು, ವೈ ಡೋಂಟ್ ವಿ ಟ್ರೈ, ನಾವೇ ಮಾಡೋಣ ಅಂತ. ಸೊ ಆಗ ಈ ಟೀಮ್ನ ನಾವು ಕಟ್ಕೊಂಡಿದ್ವಿ. ಇದು ಆಲ್ಮೋಸ್ಟ್ 23rd ಸ್ಟೋರಿ ದಟ್ ಐ ಹರ್ಡ್. ಆಯಿತಾ, ಸ್ಟೋರಿ ಫಸ್ಟ್ ಟೈಮ್ ತಂದವು ಕೂಡ ನಮ್ಮ ಡೈರೆಕ್ಟ್ರು ಒಂದು ಪೇಜರ್ ಕಲಿಸಿದ್ರು. ನಾನು ಓದಿದ್ದೇ ಹೇಳ್ಬಿಟ್ಟೆ, ಇಟ್ ಡಸಂಟ್ ವರ್ಕ್ ಫಾರ್ ಮೀ ಅಂತ. ಅದು ಹೇಳಿ ನಿಲ್ಲಿಸ್ಬಿಡ್ಲಿ. ಆಮೇಲೆ ಋತ್ವಿಕ್ ಒಂದಿನ ಟು ಹಿಯರ್ ದ ಸ್ಟೋರಿ ಅಂತೇಳಿ ಒಂದ್ಸಲ ನರೇಷನ್ ತೊಗೊಂಡಿರ್ತೀವಿ. ಆ ನರೇಷನ್ ಮಾಡಿದ ದಿನ ಅನ್ಸು, ಇಫ್ ಐ ಆಮ್ ಡೂಯಿಂಗ್ ಸಮಥಿಂಗ್ ಐ ಸ್ಟಾರ್ಟ್ ಫ್ರಮ್ ಹಿಯರ್. ದ ಎಂಟೈರ್ ಸ್ಟೋರಿ ಈಸ್ ಸಮಥಿಂಗ್ ರೂಟೆಡ್, ನಮ್ಮ ಒಂದು ನಾಡು, ಕಲೆ ಅಥವಾ ಏನೋ ಅದ್ರ ಬಗ್ಗೆ ಇದೆ. ಸೊ ಇಟ್ಸ್ ಬೇಸಿಕಲಿ ಸೊ ತಿಳಿಸಿದಲ್ಲ. ಸೊ ಬೇಸಿಕಲಿ ಸ್ಟೋರಿ ನಮ್ಮ ರೂಟ್ಸ್ ಬಗ್ಗೆ ಇತ್ತು. ಇಟ್ಸ್ ಏನೋ ವೆರಿ ಸೂದಿಂಗ್ ಲವ್ ಸ್ಟೋರಿ ಹಾಗೆ ಇತ್ತು. ಸೊ ಟೈಟಲ್ ಕೂಡ ಬೇರೆ ಏನೋ ಇಟ್ಟಿದ್ರು. ಆ್ಯಂಡ್ ಲೇಟರ್ ಐ ಸೆಡ್, ನಾವು ಯಾಕೆ ಮಾನವಿ ಅಂತಲೇ ಇರಬಾರ್ದು ಅಂತೇಳಿ. ಪ್ರತಿ ಸಾರಿ ಮಾನವಿ ಅನ್ನೋದು ತುಂಬ ಎದ್ದು ಕಾಣ್ತಾ ಇತ್ತು. ಎಂಟೈರ್ ದಸರಾ ಥೀಮ್ ಎರಡು ಪೀರಿಯಡ್ಸ್ ಅಲ್ಲಿ ನಡೆಯುವಂಥ ಸ್ಟೋರಿ ಇದು. ಸೊ ಹಿಂದೆ ಹೇಗಿತ್ತು, ಇವಾಗ ಹೇಗಿದೆ, ಹೇಗೆ ಎವಾಲ್ವ್ ಆಗಿದೆ ಅನ್ನೋದ್ರ ಮೇಲೇ ಇರೋದ್ರಿಂದ ನಾವು ಟೈಟಲ್ ಕೂಡ ಹಾಗೆ ಇಟ್ಟು ಮುಂದುವರೆದ್ವಿ. ಸೊ ಎಂಟೈರ್ ಟೀಮ್ನ ಕಟ್ಟಕ್ಕೆ ಸಾಕಷ್ಟು ದಿನಗಳಾಯಿತು. ನಮ್ಮ ಡೈರೆಕ್ಟರ್ ತುಂಬಾ ಕೆಲಸ ಮಾಡಿದ್ದಾರೆ ಅದ್ರ ಮೇಲೆ. ಸೊ ಥ್ಯಾಂಕ್ ಯು ಡೈರೆಕ್ಟರ್, ಥ್ಯಾಂಕ್ ಯು ಫಾರ್ ದಿಸ್. ಸೊ ನಾವು ಇದೇ ಥರ ಒಂದು ಒಳ್ಳೆ ಎಕ್ಸಿಕ್ಯೂಷನ್ ತರ್ತೇವೆ ಸಿನಿಮಾಗೆ. ಸಿನಿಮಾ ತೆರೆ ಮೇಲೆ ಕಂಡು ನೀವೆಲ್ಲರೂ ಖುಷಿ ಪಡ್ತೀರಾ ಅಂತ ಅನ್ಕೊಂಡು. ಚಪ್ಪಾಳೆ. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಿಶಾಂತ್ ಸರ್, ಥ್ಯಾಂಕ್ ಯು. ಈಗ ನಮ್ಮ ಲೇಡೀಸ್ ಫಸ್ಟ್ ಚೈತ್ರ ಅವರೇ ಹೇಳಿ. ಆಲ್ರೆಡಿ ನೀವಂತೂ ಎಲ್ಲ ಕಡೆ ಟ್ರೆಂಡಿಂಗು. ಐ ಥಿಂಕ್ ಯು ವೆರಿ ಬ್ಯೂಟಿಫುಲ್ ಇನ್ಸೈಡ್ ಔಟ್. ಸೊ ಈ ಸಿನಿಮಾದಲ್ಲೂ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಿರೋ ಒಂದು ಭರವಸೆ. ಸೊ ಮಾನವಿ ಸಿನಿಮಾ October 1 ಶೂಟಿಂಗ್ಗೆ ರೆಡಿ ಆಗಿದೆ. ತುಂಬ ಸಿನಿಮಾಗಳು ಕೈಯಲ್ಲಿದೆ ಆಲ್ರೆಡಿ. ಈ ಸಿನಿಮಾ ಬಗ್ಗೆ ಹೇಳಿ ಪ್ಲೀಸ್. ಅದೇ ಹೇಳಿದೆ ನಾನು ಅವ್ರಿಗೆ. ಇದು ಆ್ಯಕ್ಚುಲಿ ಡೆಸ್ಟಿನಿ ಈ ಸಿನಿಮಾ ನನಗೆ. ನಾನು ಅಷ್ಟೊಂದು ಸಿನಿಮಾಗಳು ಬ್ಯುಸಿ ಇಲ್ಲ, ಬಟ್ ಇರೋ ಸಿನಿಮಾ ಒಂದಾದ್ಮೇಲೆ ಒಂದು ಮುಗಿಸ್ಕೊಂಡಿರೋಣ ಅಂತ ಇದ್ದಿದ್ದ ಟೈಮಲ್ಲಿ ಆ ಗ್ಯಾಪಲ್ಲಿ ಪರವಾಗಿಲ್ಲ, ನೀವು ಡೇಟ್ಸ್ ಇಲ್ಲ ಅನ್ನೋ ಪರವಾಗಿಲ್ಲ, ನಾವು ಅಡ್ಜಸ್ಟ್ ಮಾಡಿ, ನಾನು ಇಲ್ಲ ಮಾಡಲ್ಲ ನಂಗೆ ಸರ್ ಇದೆ ತುಂಬ ಚೆನ್ನಾಗಿದೆ ಕತೆ, ಬಟ್ ನಂಗೆ ಹೊಟ್ಟೆ ಉರಿತಾ ಇದೆ, ಬೇಡ ಅಂತ ಹೇಳೋಕ್ಕೆ. ಬಟ್ ಸ್ಟಿಲ್ ಅಂತ ಹೇಳಿದಾಗ ಮತ್ತೆ ತಿರುಗಿ ನನ್ನ ಹತ್ರ ಬಂತು ಅದು. ಅಂದರೆ ಇಲ್ಲ ನೋಡಿ ಒಂದ್ಸರ್ತಿ ಡೇಟ್ಸ್ ತಾನೇ, ಅದು ಯಾವಾಗಾದರೂ ಅಡ್ಜಸ್ಟ್ ಮಾಡ್ಕೊಬೋದು ಅಂತ. ಸರಿ ಆಯಿತು, ನಿಮ್ಮೇಲೆ ಬಿಟ್ಟಿದ್ದೀನಿ ಅಂತ ಹಾಗೆ ಮತ್ತೆ ಸೆಲೆಕ್ಟ್ ಮಾಡ್ಕೊಂಡಿದ್ದು.
ಬಟ್ ಕಥೆಯಾಗಿ ತುಂಬ ಬ್ಯೂಟಿಫುಲ್ ಆಗಿ ತುಂಬ ಎಕ್ಸೈಟೆಡ್ ಆಗಿ ನಾನು ಕೇಳಿದಂಥ ಕಥೆಗಳಲ್ಲಿ ಇದು ಒಂದು. ಇನ್ನೊಂದು ಕಾನ್ಫಿಡೆನ್ಸ್ ಏನಂದರೆ ಇವರು ಟೆಕ್ನಿಕಲ್ ಟೀಮ್ ಜೊತೆ ಏನು ಯಾರ್ಯಾರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅವರೆಲ್ಲರೂ ಎಷ್ಟು ಚೆನ್ನಾಗಿ ಅವರ ಕೆಲಸಗಳಲ್ಲಿ ಅವರು ಗುರುತಿಸ್ಕೊಂಡಿದ್ದಾರೆ ಅಂದರೆ ನಾವು ಎಷ್ಟು ಒಳ್ಳೆ ಸಿನಿಮಾ ಮಾಡ್ತೀವಿ ಅಂತ ಗೊತ್ತಿಲ್ಲ, ಬಟ್ ಕೆಟ್ಟ ಸಿನಿಮಾ ಅಂತೂ ಮಾಡಲ್ಲ ಅನ್ನೋ ಕಾನ್ಫಿಡೆನ್ಸ್ ಅಂತೂ ಇದೆ. ಸೊ ಅದಕ್ಕೆ ನಾನು ಈ ಕಥೆನ ಒಪ್ಕೊಂಡಿದ್ದು. ಆ್ಯಂಡ್ ನಿಶಾಂತ್ ಸರ್ ಐ ಮಸ್ಟ್ ಟೆಲ್, ಅಂದರೆ ಒಂದು ಸ್ಟ್ಯಾಂಡರ್ಡ್ ಇಟ್ಕೊಂಡು ಒಂದು ಕಥೆ ಮಾಡಬೇಕು ಆ್ಯಂಡ್ ಆ ಕಥೆಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ಪ್ರೊವೈಡ್ ಮಾಡ್ತೀನಿ ಅನ್ನೋ ಒಂದು ಪ್ರೊಡ್ಯೂಸರ್. ಸೊ ಅದೊಂದು ಖುಷಿ. ಶಿಲ್ಪಾ ಮ್ಯಾಮ್ ಕೂಡ. ಆ್ಯಂಡ್ ರಿಷಿತ್ ಅವ್ರ ಕತೆ ಹೇಳಕ್ಕೆ ಬಂದಾಗ ನನಗೆ ಎಲ್ಲೂ ಬೋರ್ ಆಗಲಿಲ್ಲ, ಎಷ್ಟು ಬೇಗ ಕತೆ ಮುಗಿತಾ ಅಂತ ಅನ್ನಿಸ್ತು. ಬಟ್ ಇಟ್ ವಾಸ್ ಆಲ್ರೆಡಿ 2+ hours ಸ್ಕ್ರೀನ್ ಪ್ಲೇ. ಸೊ ಅಷ್ಟು ಚೆನ್ನಾಗಿ ಅವ್ರ ಕತೆ ಹೇಳಿದ್ರು, ಎಲ್ಲೂ ಇದು ಯಾಕಿದೆ ಅಂತ ಅನ್ನಿಸ್ಲಿಲ್ಲ, ಯಾವುದೂ ಅನ್ನೆಸೆಸರಿ ಎಲಿಮೆಂಟ್ ಇರಲಿಲ್ಲ. ಸೊ ಇದೆಲ್ಲ ಇದ್ಮೇಲೆ ಯಾಕೆ ಕತೆಗಿಲ್ಲ ಅನ್ನಬೇಕು. ಸೊ ಅದಾದಮೇಲೆ ಋತ್ವಿಕ್ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಆಫ್ಕೋರ್ಸ್ ಅವರು ಎಲ್ರಿಗೂ ಪರಿಚಿತ. ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ನನಗೆ ಸಿಗ್ತಾ ಇದೆ ಅನ್ನೋದು ಒಂದು ಖುಷಿ. ಸೊ ಕಥೆನ ನಂಬಿ ಚರಣ್ ರಾಜ್ ಅವ್ರ ಮ್ಯೂಸಿಕ್ ಇದೆ. ಸೊ ಇನ್ನೇನು ಬೇಕು, ಎಲ್ಲ ಫುಲ್ ಧಮಾಕನೇ ಇದೆ. ಸೊ ನಾನು ಇವಾಗ ನನ್ನ ಕೆಲಸ ಅಚ್ಚುಕಟ್ಟಾಗಿ ಮಾಡ್ಲಪ್ಪ ದೇವ್ರೆ ಅಂತ ಬೆಳ್ಕೊಂಡು ಬಂದಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ಮಾರ್ನಮಿ. ನನಗೆ ಐ ಆಮ್ ವೆರಿ ಎಕ್ಸೈಟೆಡ್ ಶೂಟಿಂಗಲ್ಲಿ ಏನಾಗುತ್ತೆ ಅಂತ ನೋಡೋಕ್ಕೆ ಆ್ಯಂಡ್ ಈ ಕತೆ ಹೇಗೆ ಹೋಗುತ್ತೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹರೀಶ್, ಥ್ಯಾಂಕ್ ಯು ಫಾರ್ ಡೂಯಿಂಗ್ ನಮಗೆ ಇವಾಗ ಪಬ್ಲಿಸಿಟಿ ಸ್ಟಾರ್ಟ್ ಮಾಡ್ಕೊಟ್ಟಿದ್ದಾರೆ. ಅವರು ಸ್ಟಾರ್ PR ಈಗ. ಸೊ ಅವರು ಕೈ ಜೋಡಿಸಿದ್ದಾರೆ. ಸೊ ಇದೆಲ್ಲ ಒಳ್ಳೆ ಜನ ಜೊತೆ ಸೇರಿದ ಮೇಲೆ ಇನ್ನೇನು. ಸೊ ಈಗ ನಿಮ್ಮ ಕೈಲಿದೆ, ನೀವುಗಳು ನಾವು ಕಂಟೆಂಟ್ ಕೊಟ್ಟಂಗೆ ನೀವು ಪ್ರಮೋಟ್ ಮಾಡಿದ್ರೆ ಅಷ್ಟೇ ಒಳ್ಳೆ ಸಿನಿಮಾ ಈಚೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಅಂದರೆ ಈ ಇವರು ಕತೆ ಬಗ್ಗೆ ಬಿಟ್ಕೊಡ್ಬೇಡಿ, ಕ್ಯಾರೆಕ್ಟರ್ ಬಗ್ಗೆ ಬಿಟ್ಕೊಡ್ಬೇಡಿ ಅಂತ ಹೇಳ್ಬಿಟ್ಟು ಅದೇ ನಾನು ಹೇಳ್ಬಾರ್ದು ಅಂತಾನೆ ಇದೆಲ್ಲ ನಾನು ಹೇಳಿ ಅದಕ್ಕೆ ತೊಗೊಂಬಂದಿದ್ದಾನೆ. ಇದರಲ್ಲಿ ತುಂಬ ಶೇಡ್ಸ್ ಇದೆ ಆ್ಯಕ್ಚುಲಿ ಈ ಕ್ಯಾರೆಕ್ಟರ್ಗೆ. ಎಮೋಷ್ನಲಿ ಆಗಿರ್ಬೋದು ಆ್ಯಂಡ್ ಅವಳ ಅಪಿಯರೆನ್ಸ್ ವೈಸ್ ಆಗಿರ್ಬೋದು. ಸೊ ಈ ಬ್ಯೂಟಿಫುಲ್ ಲವ್ ಸ್ಟೋರಿ ಬೇಸಿಕಲಿ ಇದೊಂದು ಎಷ್ಟೊಂದು ಡ್ರಾಮಾ ಹೊಂದಿರುವಂಥ ಬ್ಯೂಟಿಫುಲ್ ಲವ್ ಸ್ಟೋರಿ. ಆ ಲವ್ ಸ್ಟೋರಿಯಲ್ಲಿ ನಮ್ಮಿಬ್ಬರ ರಿಲೇಷನ್ಶಿಪ್ಸ್ ಹೇಗೆ ಮುಂದೆ ಹೋಗುತ್ತೆ ಪ್ರತಿಯೊಂದು ಕಾಲಘಟ್ಟದಲ್ಲೂ. ಸೊ ನಾವು ಪೂರ್ತಿ ಯಂಗಿಂದ ನಾವು ಓಲ್ಡ್ ಆಗೋ ತನಕನೂ ಇದೆ, ಏನೇನೋ ಕಥೆಗಳು ನಡೀತಾ ಹೋಗುತ್ತೆ. ಸೊ ಅದರಲ್ಲಿ ನಮ್ಮ ರಿಲೇಷನ್ಶಿಪ್ ಹೇಗೆ ಇವಾಲ್ವ್ ಆಗ್ತಾ ಹೋಗುತ್ತೆ ಅನ್ನೋದು ಕಥೆಯ ಮೇನ್ ಆಧಾರ ಅಂತಲೇ ಹೇಳ್ಬೋದು. ಬಟ್ ಅದು ತುಂಬ ಡ್ರಾಮ್ಯಾಟಿಕ್ ಆಗಿ ಹೇಳ್ತಿದ್ದಾರೆ. ಪ್ರತಿಯೊಂದು ಕಥೆನೂ ಹಾಗೆ ಅನ್ಸುತ್ತಲ್ಲ ಸರ್, ಒಂದೊಂದು ಒಳ್ಳೊಳ್ಳೆ ಚಾಯ್ಸ್ ಮಾಡ್ದಂಗೂ ನನ್ನ ಫಿಲ್ಮೋಗ್ರಫಿಯಲ್ಲಿ ಒಂದೊಂದು ಒಳ್ಳೆ ಕಥೆ ಓದಂಗಾಗುತ್ತೆ. ಸೊ ನಾನು ಹಿಂದೆ ತಿರುಗಿ ನೋಡಿದಾಗ ಈ ಸಿನಿಮಾದಲ್ಲಿ ನಾನು ಭಾಗಿ ಆಗಿದ್ದೆ ಅನ್ನೋ ಒಂದು ಹೆಮ್ಮೆನೇ ಇರಬೇಕು. ಸೊ ಆ ಒಂದು ಹೆಮ್ಮೆ ಈ ಸಿನಿಮಾ ಮಾಡಿದ್ರೆ ನನಗಿರುತ್ತೆ ಅಂತ ನನಗೆ ಗೊತ್ತು. ಶರಣ್ನ ಕೇಳಬೇಕು, ಡೈರೆಕ್ಟರ್ನ ಕೇಳಬೇಕು, ಪ್ಲೀಸ್ ಹಾಡಿಸಿ, ನಾನು ಬೇಕಾದ್ರೆ ಆಡಿಷನ್ ಮಾಡ್ತೀನಿ. ಬಟ್ ಯಾ, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಆ ಚಿಕ್ಕ ಹುಡುಗ ನೀವೇ ತಾನೆ, ನಿಮ್ಮ ಚೈಲ್ಡ್ಹುಡ್. ಸೊ ಸ್ಟಾರ್ಟ್ ಆಫ್ ದ ಸಿನಿಮಾ ನಮ್ಗೆ ಗೊತ್ತಾಗಿದೆ. ಸೊ ಹುಲಿ ವೇಷ ಹಾಕ್ತೀರಾ ಅಂತಲೂ ಗೊತ್ತಾಗ್ಬಿಟ್ಟಿದೆ. ಸೊ ಹೇಳಿ, ಎಷ್ಟು ಖುಷಿ ಆಗ್ತಿದೆ ಮಾರ್ನಮಿ ಚಿತ್ರದ ಬಗ್ಗೆ? ಎಲ್ರಿಗೂ ನಮಸ್ತೆ. ಮಾರ್ನಮಿ ಚಿತ್ರದ ಬಗ್ಗೆ ನನಗೆ ತುಂಬ ಪ್ರೌಡ್ ಫೀಲಿಂಗ್ ಇದೆ. ಒಂದನೇದು ಕತೆ, ಸುದ್ದಿಯಾರಿನ್ ತುಂಬ ಚೆನ್ನಾಗಿ ಕತೆ ಮಾಡಿದ್ದಾರೆ. ಆ್ಯಂಡ್ ಅದನ್ನು ಚೆನ್ನಾಗಿ ಹೇಳ್ಕೊಂಡು ಬಂದಿದ್ದು ನಮ್ಮ ಶೆಟ್ರು ರಿಷಿತ್. ಆ್ಯಂಡ್ ನಾವೇನೇನು ಕೇಳಿದ್ವಿ ಸರ್ ಹಿಂಗೆ ಬೇಕು ಅಂತೆಲ್ಲ ಹೇಳಿದಾಗ ಅದಕ್ಕೆ ಯಾವುದಕ್ಕೂ ಒಂದಕ್ಕೂ ಕೂಡ ಇದಾಗಲ್ಲ, ಇದು ನೋಡೋಣ ಅಂತ ಹೇಳಿದೆ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾನೆ ಇದ್ದು ನಮ್ಮ ಪ್ರೊಡ್ಯೂಸರ್ ನಿಶಾಂತ್ ಸರ್. ಈ ಥರ ಪ್ರೊಡ್ಯೂಸರ್ಸು ತುಂಬ ಅಪರೂಪ ಇಂಡಸ್ಟ್ರಿಗೆ, ನಾನು ನೋಡಿರೋ ಪ್ರಕಾರ. ಸೊ ಈ ಥರ ನಿರ್ಮಾಪಕರು ಇಂಡಸ್ಟ್ರಿಗೆ ಸಿಗಬೇಕು. ಸೊ ಅವ್ರನ್ನ ಉಳಿಸ್ಕೊಂಡು ಹೋಗೋದಕ್ಕೆ ನಾವು ಏನು ಬೇಕೋ ಎಫರ್ಟ್ ನಾವು ಹಾಕ್ತಾ ಇದ್ದೀವಿ. ಸೊ ಇದು ಗೆದ್ದರೆ ಇವರು ಮತ್ತೆ ಒಂದಿಷ್ಟು ಸಿನಿಮಾಗಳನ್ನ ಮಾಡ್ತಾರೆ, ಈ ಥರ ನಿರ್ಮಾಪಕರು ಹುಡ್ಕೊತಾರೆ. ಆ ಕಾರಣಕ್ಕೋಸ್ಕರ ಈ ಸಿನಿಮಾ ನಾವು ಎಷ್ಟಾಗುತ್ತೆ ಅಷ್ಟು ಎಫರ್ಟ್ ಹಾಕಿ ಗೆಲ್ಲಿಸ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಒನ್ಸ್ ಅಗೇನ್. ಚಿತ್ರದ ಬಗ್ಗೆ ನಾನು ಜಾಸ್ತಿ ಏನೋ ಮಾತಾಡೋದು ಬೇಡ ಅಂತ ನಮಗೆ ಇನ್ಸ್ಟ್ರಕ್ಷನ್ಸ್ ಬಂದಿದೆ ಚೈತ್ರ ಅವ್ರು ಹೇಳಿದ ಪ್ರಕಾರ. ಕತೆ ತುಂಬ ಚೆನ್ನಾಗಿದೆ. ಕರಾವಳಿ ಭಾಗದಲ್ಲಿ ನಡೆಯುವಂತಹ ಒಂದು ಅದ್ಭುತ ಲವ್ ಸ್ಟೋರಿ. ಅಲ್ಲಿ ನೇಟಿವಿಟಿ ಏನಿದೆ ಅಂದರೆ ಹುಲಿ ವೇಷ ಆಗಿರ್ಬೋದು, ಅಲ್ಲಿ ದಸರಾ ಅಂದರೆ ದಸರಾನ ಮಾರ್ನಮಿ ಅಂತ ಅಲ್ಲಿ ಕರೀತಾರೆ. ಒಂದು 2-3 ಶೇಡ್ಸ್ ಎಲ್ಲ ತೋರಿಸ್ತೀವಿ ಅಲ್ಲಿ. ಈ ಥರದ್ದು ಒಂದಿಷ್ಟು ಸ್ಪೆಷಲ್ ಮೂಮೆಂಟ್ಸ್ ಎಲ್ಲ ಸಿನಿಮಾದಲ್ಲಿದೆ. ಆ್ಯಂಡ್ ಸ್ಟಾರ್ ಕಾಸ್ಟ್ ಅದ್ಭುತವಾಗಿದೆ. ಟೆಕ್ನಿಷಿಯನ್ಸ್ ಚೈತ್ರ ಅವ್ರು ಮೆನ್ಷನ್ ಮಾಡಿರೋಂಗೆ ನಮಗೆ ತುಂಬ ಒಳ್ಳೆ ಅಂದರೆ ಎಲ್ಲರೂ ಕನಸಿರುತ್ತೆ ಈ ಟೆಕ್ನಿಷಿಯನ್ ಜೊತೆ ಕೆಲಸ ಮಾಡಬೇಕು ಅಂತ. ಆ ಟೆಕ್ನಿಷಿಯನ್ಸ್ ಎಲ್ಲರೂ ಕೂಡ ನಮ್ಮ ಸಿನಿಮಾಲಿದ್ದಾರೆ. ಆ್ಯಂಡ್ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿ ಸ್ಟಾರ್ ಆಗಿರುವಂಥ ಚೈತ್ರ ಅವ್ರ ಜೊತೆಗೆ ನಾನು ಸ್ಕ್ರೀನ್ ಶೇರ್ ಮಾಡ್ತಾಯಿದ್ದೀನಿ. ನನಗೆ ತುಂಬ ಖುಷಿ ವಿಚಾರ ಅದು. ತುಂಬ ಟ್ಯಾಲೆಂಟೆಡ್ ಚೈತ್ರ ಅವರು. ಸೊ ಹಾಗಾಗಿ ಇಡೀ ಟೀಮ್ ಹಾಗೇ ಇದೆ.
ಸೊ ಒಂದು ಒಳ್ಳೆ ಪಾಸಿಟಿವ್ ಫೀಲಿಂಗ್ ಒಂದಿಗೆ ಶೂಟಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಹೊರಟಿದ್ದೀವಿ. ಥ್ಯಾಂಕ್ ಯು. ಇಲ್ಲ ಸರ್, ಅದು ಒಂದು ಭಾಗ. ಅದೇ ಮೇನ್ ಅಂತಲ್ಲ, ಕತೆ ಜೊತೆಗೆ ಅದು ಒಂದು ಹೋಗ್ತಾ ಇರುತ್ತೆ. ಎಸ್ ಸರ್, ಟ್ರೈನಿಂಗ್ ನಡೀತಾ ಇದೆ ಸರ್ ನಮಗೆ. ಭಾಷೆ ಬಗ್ಗೆ ಕಲಿಕೆ ನಡೀತಾ ಇದೆ, ಅಂದರೆ ಮಂಗಳೂರು ಭಾಷೆ. ಸೊ ಅದೊಂದು ಸ್ಲ್ಯಾಂಗ್ ಇರುತ್ತೆ, ಅದು ಆ ಸ್ಲ್ಯಾಂಗ್ ಹಿಡ್ಕೋಬೇಕು. ಅದೊಂದಿಷ್ಟು ಅದಕ್ಕೂ ವರ್ಕ್ಶಾಪ್ ತೊಗೊತಾ ಇದ್ದೀನಿ, ಹುಲಿ ವೇಷ ವರ್ಕ್ಶಾಪ್ ತೊಗೊತಾ ಇದ್ದೀನಿ. ಸೊ ಅದಕ್ಕೆ ಕ್ಯಾರೆಕ್ಟರ್ಗೆ ಏನು ಬೇಕು ಅದೆಲ್ಲ ತಯಾರಿ ನಡೀತಾ ಇದೆ ಸರ್. ಅದೇ ಸರ್, ಸ್ವಲ್ಪ ಕಷ್ಟ ಇದೆ. ಬಟ್ ಎರಡೂ ಕಡೆ ಅಂದರೆ ಈ ಪ್ರೊಡಕ್ಷನ್ ಹೌಸ್ ಕೂಡ ಆ ಪ್ರೊಡಕ್ಷನ್ ಹೌಸ್ ಕೂಡ ಮಾತಾಡ್ಕೊಂಡಿದ್ದೀನಿ. ಸೊ 15 ಡೇಸ್ ಆ ಥರ ಸ್ಪ್ಲಿಟ್ ಮಾಡಿಕೊಂಡು ಎರಡು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಡೈರೆಕ್ಟ್ರಿಗೆ ಇಡೀ ತಂಡಕ್ಕೆ ಟಾಸ್ಕ್ ಸರ್ ಅದು, ಡೇಟ್ಸ್ ಮ್ಯಾಚ್ ಮಾಡೋದು. ಥ್ಯಾಂಕ್ ಯು. ಓಕೆ, ಈಗ ಡೈರೆಕ್ಟರ್ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಸ್ಟೋರಿ ಬಗ್ಗೆ ಮಾತೆಯರಿಗೆಲ್ಲ ಅಸಲು ಮೇಲು ಎಲ್ರಿಗೂ ನಮಸ್ಕಾರ. ಸ್ಟೋರಿ ಬಗ್ಗೆ ಹೇಳ್ಬಾರ್ದಂತ ಹೇಳಿದ್ದಾರೆ, ಇಲ್ಲ ಇದ್ರೂ ನಾನು ಹೇಳಲ್ಲ. ಬಟ್ ನಮ್ಮದು ಕರಾವಳಿ ಭಾಗದಲ್ಲಿ ಆಗುವಂತಹ ನೈಜ ಸನ್ನಿವೇಶವನ್ನು ಹಿಡ್ಕೊಂಡು ಮತ್ತೆ ಒಂದಷ್ಟು ಕಾಲ್ಪನಿಕ ಸನ್ನಿವೇಶವನ್ನು ಅದಕ್ಕೆ ಬೆರೆಸ್ಕೊಂಡು ಹೇಳಿರುವಂಥ ಒಂದು ಕತೆ ಇದು. ಜಾಸ್ತಿ ಇದರ ಬಗ್ಗೆ ಮಾತಾಡಲ್ಲ, ನೋಡಿದ್ದೀರಿ. ಇದರಲ್ಲಿ ಕೆಲವೊಂದಿಷ್ಟು ಕಾಲ ಬರ್ತದೆ ಸರ್, ಎಲ್ಲ ಸಿನಿಮಾದಲ್ಲಿ ನೋಡಿ ಎಂಜಾಯ್ ಮಾಡಬೇಕನ್ನೋದು ನಮ್ಮ ಆಸೆ. ಮತ್ತು ರಿತ್ವಿಕ್ ಅಣ್ಣ ಆಗಿರಲಿ, ಚೈತ್ರಕ್ಕ, ಪ್ರೊಡ್ಯೂಸರ್ ಸರ್ ಆಗಿರಲಿ, ಚರಣ್ ಸರ್ ಆಗಿರಲಿ, ಇವರನ್ನೆಲ್ಲ ನಾವು ಅನ್ಕೊಂಡಿರಲಿಲ್ಲ ರೀಚ್ ಆಗ್ತೇವಂತ. ಬಟ್ ಇದು ಮಚ ಅಂತ ಕರೀತೇನೆ ನಾನು, ರಿಷಿತ್ ಶೆಟ್ಟಿ ಅಂತ ನಮ್ಮ ಡೈರೆಕ್ಟರ್. ಬಟ್ ಇವ್ರ ಜೊತೆ ಹೇಳಿ ಇದೆಲ್ಲ ರೀಚ್ ಆಯಿತು, ತುಂಬ ಖುಷಿ ಆಗ್ತಿದೆ. ಅಷ್ಟೇ ಭಯ ಸಹ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇದಕ್ಕಿಂತ ಮುಂಚೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಮತ್ತೆ ಸ್ಕ್ರಿಪ್ಟ್ ರೈಟರ್ ಆಗಿ ಎಲ್ಲ ವರ್ಕ್ ಮಾಡ್ತಾ ಇದ್ದೆ. ಆದರೆ ಸಿಂಗಲ್ ಕ್ರೆಡಿಟ್ ಅಂದರೆ ಸ್ಟೋರಿ ಅಂತ ಇರೋದು ಇದು ಈ ಸಿನಿಮಾದಲ್ಲಿ ಫಸ್ಟ್. ಕ್ಲೈಮ್ಯಾಕ್ಸ್ ಸಿನಿಮಾ ತೂಲೆ ಸರ್, ಶೂಟಿಂಗ್ ಆದಾಯಿ ಬೋಗನೆ ಅನ್ಪಣ್ಣೆ ಐದು ಬಂದ್ರೆ ಆಫೀಸಿ. ಕ್ಲೈಮ್ಯಾಕ್ಸ್ ಏನಂತ ಕೇಳ್ತಿದ್ದಾರೆ, ಅದೇ ಶೂಟಿಂಗ್ ಇನ್ನೂ ಸಾಗಿಲ್ಲ ಅಲ್ವಾ, ಶೂಟಿಂಗ್ ಆದ್ಮೇಲೆ ಆದ್ರೂ ಹೇಳ್ಬೋದು, ಗೊತ್ತಿಲ್ಲ. ಈಗಂತೂ ನಂಗೆ ಗೊತ್ತಿಲ್ಲ, ಅಷ್ಟೇ ಹೇಳಿಕ್ಕಾಗಲ್ಲ. ಓಕೆ ಸರ್. ಇದು ನಿಮ್ಮೊಳಗೆ ಯಾವ ಭಾವನೆ ತರಿಸ್ತದೆ ಅದೇ, ಅಂದ್ರೆ ನಾವು ಒತ್ತಿ ಇದೆ ಅಂತ ಹೇಳ್ತಾ ಇಲ್ಲ. ಆದ್ರೆ ಇದೊಂಥರ ಕರಾವಳಿ ಭಾಗದಲ್ಲಿ ದಸರಾ ಟೈಮಲ್ಲಿ ಆಗುವಂತ ಒಂದು ಚಿಕ್ಕ ಲವ್ ಸ್ಟೋರಿ. ಇಲ್ಲ ಸರ್, ಹಾಗೇನಿಲ್ಲ, ಏನೋ ಭಯದಲ್ಲಿ ಏನೆಲ್ಲ ಹೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಳ್ಬೇಡಿ ಅಷ್ಟೇ. ಅದು ಏನಕ್ಕೆ ಗೊತ್ತಾ ಸರ್, ನೀವು ಕ್ಲೈಮ್ಯಾಕ್ಸ್ ಅಂತ ಇವಾಗಲೇ ಕೇಳಿದ್ರಿ, ಇನ್ನು ಶೂಟಿಂಗೇ ಶುರು ಆಗಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಕ್ಯಾಪ್ಟನ್ ಆಫ್ ದ ಶಿಪ್ ಸರ್, ನೀವು ಹೇಳಿ. ಇವಾಗ ನಿಮ್ಮ ಮೇಲೆ ನಿಂತಿರೋದು ಅಲ್ವಾ, ಎಲ್ಲ ಕ್ರೆಡಿಟ್ ಹೋಗೋದು ನಿಮಗೆ. ಸೊ ಆಲ್ರೆಡಿ ಹೇಳಿದ್ರೆ ನಿಮ್ಗೆ ತುಂಬ ಟಾಸ್ಕ್ ಇದೆ, ಯಾಕಂದರೆ ಡೇಟ್ಸ್ ಮ್ಯಾಚ್ ಮಾಡಬೇಕು, ಸಿನಿಮಾವನ್ನು ಪ್ರೆಸೆಂಟ್ ಮಾಡಬೇಕು. October 1st ಎಲ್ಲ ರೆಡಿನಾ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಿಷಿತ್ ಶೆಟ್ಟಿ ಅಂತ, ಕುಂದಾಪುರದ ಪಡುಕೋಣೆ ಊರಿನವನು ನಾನು. ಸೊ ಅಕ್ಟೋಬರ್ಗೆ ಎಲ್ಲ ರೆಡಿ ಇದೆ ಮೇಡಮ್, ಪೂರ್ಣ ತಯಾರಿ ಜೊತೆ ಹೊರಡ್ತಾ ಇದ್ದೀವಿ. ಹಾಗೆ ಈ ಸಿನಿಮಾ ಹೇಗೆ ಶುರುವಾಯಿತು ಅನ್ನೋದನ್ನು ನಾನು ಹೇಳ್ಬಿಡ್ತೀನಿ. ಅಂದರೆ ಒಂದಿಷ್ಟು ಸಿನಿಮಾಗಳಿಗೆ ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ, ಹಾಗೆ ರೈಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನಾನು ಹೆಚ್ಚಾಗಿ ಮಾಡಿರೋದು ಆರ್ಟ್ ಸಿನಿಮಾಗಳು ಸರ್. ನಿಮಗೆ ಪ್ರೀತಮ್ ಶೆಟ್ಟಿ ಅಂತ ಡೈರೆಕ್ಟರ್ ಇದ್ದಾರೆ, ಪಿಂಗಾರ ಅಂತ ನ್ಯಾಷನಲ್ ಅವಾರ್ಡ್ ಬಂದು. ಸೊ ಅವರ ಜೊತೆಯಲ್ಲಿ ಒಂದಿಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿದ್ದೆ. ಸೊ ಆ ಒಂದು ಹಂತದಲ್ಲಿ ಮಂಗಳೂರಲ್ಲಿ ಒಂದು ಸ್ಕ್ರಿಪ್ಟ್ ಕೆಲಸದ ಮೇಲೆ ಹೋದಾಗ ನನಗೆ ಸುದಿ ಅವರು ಪರಿಚಯ ಆಗಿದ್ದು. ಸೊ ಆಗ ಅವರೊಂದು ಕಥೆಯನ್ನು ಮಾಡ್ಕೊಂಡಿದ್ರು. ಸೊ ಆ ಕಥೆಯನ್ನು ನನಗೆ ಹೇಳಿದಾಗ ನಂಗೆ ತುಂಬ ಖುಷಿ ಆಯಿತು ಕತೆ. ಬಟ್ ಅವರು, ನಾನು ಡೈರೆಕ್ಷನ್ ಮಾಡಲಿಕ್ಕಿಲ್ಲ ಇದನ್ನು, ಅಂದರೆ ತುಂಬ ದೊಡ್ಡದಾದ ಕ್ಯಾನ್ವಾಸ್ ಇರುವಂತಹ ಕತೆ, ಪ್ಲಸ್ ನನಗಿದು ಡೈರೆಕ್ಷನ್ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದಾಗ, ನನಗೆ ಕೊಡಿ ಈ ಕಥೆಯನ್ನು, ನಾನು ಮಾಡಬಹುದಾ ಅಂತ ಕೇಳಿದಾಗ ತುಂಬ ಪ್ರೀತಿಯಿಂದ ಕೊಟ್ಟರು ಕಥೆಯನ್ನು. ಸೊ ಆ ಕಥೆಯನ್ನು ತಂದು ನಾನು ಫಸ್ಟು ನಮ್ಮ ಹೀರೋ ರಿತ್ವಿಕ್ ಅವ್ರಿಗೆ ಅಪ್ರೋಚ್ ಆಗಿ ಕಥೆಯನ್ನು ಹೇಳಿದೆ. ಸೊ ಅವಾಗ ಅವ್ರು ಹೇಳಿದರು, ಅಂದರೆ ಏನೋ ಬೇಕು ಅನ್ನಿಸ್ತಿದೆ, ಇನ್ನೂ ಏನಾದರೂ ತಿದ್ದುಪಡಿ ಮಾಡ್ಕೊಂಬನ್ನಿ ಅಂತ. ಸೊ ಆವಾಗ ಮತ್ತೆ ಕೂತು ಅದರ ಮೇಲೆ ಒಂದು 6 ತಿಂಗಳು ವರ್ಕ್ ಮಾಡಿ ಒಂದಿಷ್ಟು ಚೇಂಜಸ್ಗಳನ್ನ ಮಾಡಿ, ಒಂದು ಸಿನಿಮಾ ಆಗಬೇಕಾದ್ರೆ ಒಂದು ಕತೆ ಅದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನೆಲ್ಲ ಒಂದಿಷ್ಟು ಎಲಿಮೆಂಟ್ಸ್ಗಳನ್ನ ಆ್ಯಡಪ್ ಮಾಡಿಕೊಂಡು ನಂತರ ಮತ್ತೆ ಪುನಃ ಅವ್ರ ಹತ್ರ ಹೋದೆ.
ಆಗ ಅವ್ರ ಕತೆ ಕೇಳಿ ತುಂಬ ಇಷ್ಟಪಟ್ಟರು ಹೇಗೆ ಅಂದರೆ ನನಗೆ ನನ್ನ ಮೊದಲನೇ ನಿರ್ದೇಶನಕ್ಕೆ ಅಡ್ವಾನ್ಸ್ ಕೂಡ ಕೊಟ್ಬಿಟ್ರು. ಸೊ ಅಲ್ಲಿಂದ ಒಂದಿಷ್ಟು ಜರ್ನಿ ಮತ್ತೆ ಶುರುವಾಯಿತು, ಪ್ರೊಡ್ಯೂಸರ್ ಹುಡುಕಾಟ. ಸೊ ಆ ಒಂದು ಪ್ರೊಸೆಸ್ಸಲ್ಲಿ ನಮಗೆ ನಿಶಾಂತ್ ಸರ್ ಭೇಟಿಯಾದ್ವಿ. ನಿಶಾಂತ್ ಸರ್ ಕತೆ ಕೇಳಿ ಇಷ್ಟಪಟ್ಟರು. ಆ ನಂತರ ಸರಿ ಅಂದರೆ ಈಗ ಒಬ್ಬ ಹೊಸ ನಿರ್ದೇಶಕ, ಸೊ ಕತೆ ಚೆನ್ನಾಗಿದೆ, ಬಟ್ ಸಿನಿಮಾ ಹೇಗೆ ತೆಗಿತಾನೋ ಅನ್ನೋ ಒಂದು ಡೌಟ್ ಇದ್ದೇ ಇರುತ್ತೆ. ಸೊ ಆ ಹಂತದಲ್ಲಿ ನಾವು ಒಂದು ಚಿತ್ರದ ಒಂದು ಸೀನನ್ನು ಶೂಟ್ ಮಾಡೋಣ ಅಂತ ಅಂದ್ಕೊಂಡು, ಇವಾಗ ಏನು ನೀವು ಟೀಸರಲ್ಲಿ ನೋಡಿದ್ರಿ, ಇದೊಂದು ಸಿನಿಮಾದಲ್ಲಿ ಬರುವಂಥ ಒಂದು ಸೀನ್. ಆ ಥರ ಒಂದು ಸೀನನ್ನು ಶೂಟ್ ಮಾಡಿ ಅದನ್ನು ಒಂದಿಷ್ಟು ಎಲಿಮೆಂಟ್ಸ್ಗಳನ್ನ ಇಟ್ಕೊಂಡು ಈ ಥರ ಟೈಟಲ್ ಟೀಸರ್ ಅಂತ ಅಂದ್ಕೊಂಡ್ವಿ. ಸೊ ಅದನ್ನು ಶೂಟ್ ಮಾಡಿದ ದಿನನೇ ಸರ್ ನನ್ನ ತಪ್ಕೊಂಡು ತುಂಬ ಖುಷಿಪಟ್ಟರು. ಸೊ ಈಗ ಸಿನಿಮಾ ಇಲ್ಲಿ ತನಕ ಬಂದಿದೆ. ನನಗೆ ಪ್ರತಿಯೊಂದು ಹಂತದಲ್ಲೂ ಅಂದರೆ ಸಿನಿಮಾಗೆ ಏನೇನು ಬೇಕು, ಮ್ಯೂಸಿಕ್ ಆಗಿರಲಿ, ಚರಣ್ ಸರ್ನ ಅಪ್ರೋಚ್ ಮಾಡಿದ್ದಾಗಿರಲಿ, ಅಥವಾ ಕ್ಯಾಮ್ರಾಮನ್ ಆಗಿ ಶಿವಸೇನಾ ಸರ್ನ ಅಪ್ರೋಚ್ ಮಾಡಿರೋದಾಗಲಿ, ನಮ್ಮ ಆರ್ಟ್ ಡೈರೆಕ್ಟ್ರು ವರ್ಧಣ್ಣ, ಸೊ ಅವರನ್ನಾಗಲಿ, ಪ್ರತಿಯೊಂದು ನನಗೆ ಯಾವುದೆಲ್ಲ ಯಾರೆಲ್ಲ ಬೇಕು ಅಂತ ಹೇಳಿದ್ದನ್ನೆಲ್ಲ ನನಗೆ ನಿಶಾಂತ್ ಸರ್ ಒದಗಿಸ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆ. ಖಂಡಿತ ಒಂದು ಒಳ್ಳೆಯ ಸಿನಿಮಾ ಮಾಡ್ತೀವಿ ಅನ್ನೋ ಭರವಸೆ ಇದೆ. ಸರ್ ಮಾರ್ನಮಿ ಬಂದು ಕತೆ ಟೈಟ್ಲೇ ಹೇಳ್ತಾ ಇದೆ ಅಂದರೆ ಇದು ಮಾರ್ನಮಿ ಸುತ್ತ ನಡೆಯುವಂಥ ಒಂದು ಲವ್ ಸ್ಟೋರಿ ಸರ್. ಸಿನಿಮಾದಲ್ಲಿ ಒಟ್ಟು 3 ದಸರಾ ತೋರಿಸ್ತಾ ಇದ್ವಿ. 3 ದಸರಾದಲ್ಲಿ 3 ಕಾಲಘಟ್ಟಗಳಲ್ಲಿ ದಸರಾ ಬರುತ್ತೆ. ಸೊ ಆ ಒಂದು ಮಾರ್ನಮಿಯ ಹಿನ್ನೆಲೆ ಇಟ್ಕೊಂಡು ಅಲ್ಲಿ ನಡೆಯುವಂತಹ ಒಂದು ಲವ್ ಸ್ಟೋರಿ ಸರ್. ಸಿನಿಮಾದಲ್ಲಿ ಈಗ ಚೈತ್ರಾ ಮೇಡಮ್, ಋತ್ವಿಕ್ ಅವರು, ಮತ್ತೆ ನಮ್ಮ ಪ್ರಕಾಶ್ ತುಮಿನಾಡು ಅವರು, ಕಾಂತಾರ ಖ್ಯಾತಿ ಪ್ರಕಾಶ್ ತುಮಿನಾಡು ಅವರು, ಹಾಗೆ ಯಶ್ ಶೆಟ್ಟಿ ಇದ್ದಾರೆ, ಜ್ಯೋತಿಷ್ ಶೆಟ್ಟಿ ಅಂತ ಮಾಡ್ತಾ ಇದ್ದಾರೆ, ಮತ್ತೆ ಚೈತ್ರಾ ಶೆಟ್ಟಿ ಅನ್ನೋರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ಮೇಜರ್ ಕ್ಯಾರೆಕ್ಟರ್ ಇದೆ, ಅದಕ್ಕೆ ಅಪ್ರೋಚ್ ಆಗ್ತಾ ಇದ್ದೀವಿ ಬೇರೆಯವ್ರನ್ನ. ಸೊ ಇಷ್ಟು ಜನ. ಖಂಡಿತ ಇಲ್ಲ, ದೈವಾರಾಧನೆಯನ್ನು ಈ ಸಿನಿಮಾದಲ್ಲಿ ಎಲ್ಲಿ ಯಾವ ಹಂತದಲ್ಲೂ ಬರಲ್ಲ. ಹುಲಿ ವೇಷದ್ದು ಅದು ಕೂಡ ಅದೇ ಸರ್, ಕಥೆಯ ಹಿನ್ನೆಲೆಯಲ್ಲಿ ಹುಲಿ ವೇಷ ಕೂಡ ಇದೆ. ಸರ್ ಸಿನಿಮಾ ನಾನು ನಿಮಗೆ ಆಗಲೇ ಹೇಳಿದಾಗ, ಋತ್ವಿಕ್ ಸರ್ನ ನಾನು ಕತೆ ಹೇಳಿದಾಗ ನಾವು ಸರಿ ಶೆಟ್ರೆ ಯಾರ್ಯಾರು ಅಂದ್ಕೊಂಡಿದ್ದೀರಾ ಅಂತ ನನಗೆ ಋತ್ವಿಕ್ ಅವ್ರು ಕೇಳಿದ್ರು. ಸೊ ಆ ಹಂತದಲ್ಲಿ ನಮ್ಮ ತಲೆ ಇದ್ದಿದ್ದು ಚರಣ್ ಸರ್ ಅಂತ. ಓಕೆ, ಚರಣ್ ಸರ್ನ ಅಪ್ರೋಚ್ ಆಗೋಣ ಅನ್ನೋ ಥರದಲ್ಲಿ. ಸೊ ಆಮೇಲೆ ಚರಣ್ ಸರ್ನ ರೀಚ್ ಆಗೋಕ್ಕೆ ತುಂಬ ಸರ್ಕಸ್ ಮಾಡಿದ್ವಿ ನಾವು, ತುಂಬ ಒದ್ದಾಡಿದ್ವಿ. ಅದೆಲ್ಲೋ ಒಂದು ಕಡೆ ಆಗಲಿಲ್ಲ ಅನ್ನೋ ಮೂಮೆಂಟಲ್ಲಿ ಮತ್ತೆ ಬೇರೆ ಕಡೆಗೆಲ್ಲ ಬೇರೆ ಆಪ್ಷನ್ ನೋಡೋಣ ಅಂತೆಲ್ಲ ಹುಡುಕ್ತಾ ಹೋದ್ವಿ. ಅದು ಕೂಡ ಹಾಗೆ ಚೈತ್ರ ಅವ್ರು ಹೇಳಿದಾಗೆ ಡೆಸ್ಟಿನಿ ಅನ್ನೋ ಥರ, ಲೈಕ್ ಅದು ಕೂಡ ಬೇರೆ ಎಲ್ಲ ಕಡೆ ಹೋಗಿ ಕೊನೆಗೆ ಚರಣ್ ಸರ್ ಹತ್ರನೇ ಬಂತು. ಚರಣ್ ಸರ್ ಕೂಡ ತುಂಬ ಇಷ್ಟಪಟ್ಟು ಒಪ್ಕೊಂಡ್ರು. ಸೊ ಈಗ ಟೀಸರ್ ಕೂಡ ಅವರು ಮ್ಯೂಸಿಕ್ ಮಾಡಿಕೊಟ್ಟಿದ್ದಾರೆ. ಸರ್ ಶೂಟಿಂಗು ಇದೇ 1ನೇ ತಾರೀಕಿಂದ ಅಕ್ಟೋಬರ್ 1ರಿಂದ ಶುರು ಮಾಡ್ತಾ ಇದೀವಿ. ಹೆಚ್ಚಾಗಿ ಮಂಗಳೂರಿನಲ್ಲೇ ಶೂಟಿಂಗ್ ಇದೆ ಸರ್. ಮಂಗಳೂರು ಸರ್ ಒಂದು 70 ದಿವಸದ ಶೆಡ್ಯೂಲನ್ನು ಹಾಕೊಂಡಿದ್ದೀವಿ ಸರ್. ಬಜೆಟ್ಟು ಪ್ರೊಡ್ಯೂಸರ್ ಮೇಡಮ್ ಹೌದು ಅಂದರೆ ಸರ್ ನಮಗೆ ಆ ದಸರಾ ಈಗ ಏನು ಮಂಗಳೂರಲ್ಲಿ ದಸರಾ ನಡೆಯುತ್ತೆ, ಆ ದಸರಾ ಇಟ್ಸ್ ಅನ್ ಹ್ಯೂಜ್, ತುಂಬ ದೊಡ್ಡ ಕ್ಯಾನ್ವಾಸ್, ಅಂದರೆ ಆ್ಯಕ್ಚುಲಿ ಆಗುವಂತಹ ದಸರಾ. ಸೊ ಅಲ್ಲಿ ನಮಗೆ ಶೂಟ್ ಮಾಡಲಿಕ್ಕೆ ಅಂದರೆ ಯಾವುದೇ ಸಾಧ್ಯ ಇಲ್ಲ. ಸೊ ನಮ್ಮ ಸಿನಿಮಾದಲ್ಲಿ ಏನು 3 ದಸರಾ ತೋರಿಸ್ತಾ ಇದ್ದೀವಿ, ಇದನ್ನು ನಾವೇ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಇದೊಂದು ಊರಿನಲ್ಲಿ ನಡೆಯುವಂತಹ ಒಂದು ದಸರಾ, ಅದನ್ನು ನಾವು 3 ಘಟ್ಟದಲ್ಲೂ ನಾವು ಅದನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಸರ್. ಇದೆ ಸರ್, ಖಂಡಿತ ಒಂದು 20-30% ಆಫ್ ನೈಟ್ ಎಫೆಕ್ಟ್ಸ್ ಇದೆ. ಕತೆಗೆ ಎಷ್ಟು ಬೇಕೋ ಅಷ್ಟು ಕತೆಗೆ ಎಷ್ಟು ಬೇಕೋ ಅಷ್ಟಿದೆ. ಖಂಡಿತ ಈಗ ಟೀಸರ್ ಅಂದ್ರೆ ಜಸ್ಟ್ ಟೈಟಲ್ ಟೀಸರ್ ಅಂತ ನೋಡಿದ್ರೆ ಅಷ್ಟೇ. ಇದಾದ ನಂತರ ಮತ್ತೆ ಸಿನಿಮಾದ ಟೀಸರ್ ಬರ್ತೀವಿ, ಟ್ರೈಲರ್ ಬರ್ತೀವಿ, ಅವಾಗ ಇನ್ನೊಂದಿಷ್ಟು ವಿಷಯಗಳು ನಿಮಗೆ ಕೇಳಲಿಕ್ಕೆ ಸಿಗುತ್ತೆ. ಸೊ ಸದ್ಯಕ್ಕೆ ಇಷ್ಟು. ಹಾ ಸರ್, ತಾಯಿ ಪಾತ್ರನೇ, ಬಟ್ ಅದು ಫ್ಲಾಶ್ ಬ್ಯಾಕ್ ನಿಮ್ಗೆ ಗೊತ್ತಾಯ್ತು ಸರ್. ನೀವು ಅವ್ರಿಗೆ ಆಮೇಲೆ ವಯಸ್ಸಾಗಿದೆ ಅಂತ ಕೇಳ್ತೀವಿ.
ಸರ್ ಒಂದು ಏನಂದರೆ ನಾನು ಟೆಲಿವಿಷನ್ ಬ್ಯಾಕ್ಗ್ರೌಂಡ್ ಸರ್. ಸೊ ಸಿನಿಮಾ ಅಂತ ಬಂದಾಗ ಎಲ್ಲರೂ 100 ಕೋಟಿ 200 ಕೋಟಿ ಹಿಂಗೆ ಮಾತಾಡ್ತಾರೆ. ಇಟ್ ಈಸ್ ನಾಟ್ ದ್ಯಾಟ್. ಬಿ ವೆರಿ ಫ್ರ್ಯಾಂಕ್, ಅದು ಹಂಗಲ್ಲ. ನಿಮ್ಮ ಕತೆಗೆ ಏನು ಬೇಕೋ ಅದನ್ನು ಮಾಡೋದಾದರೆ ದೇರ್ ಆರ್ 2 ಥಿಂಗ್ಸ್. ಒಂದು ಪ್ರೊಡಕ್ಷನ್ ಕಾಸ್ಟ್ ಇರುತ್ತೆ, ಒಂದು ಪೋಸ್ಟ್ ಪ್ರೊಡಕ್ಷನ್ ಕಾಸ್ಟ್ ಇರುತ್ತೆ. ಈ ಪೀರಿಯಡಲ್ಲಿ ನಿಮಗೆ ಪೋಸ್ಟ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇಷ್ಟೇ ಬಜೆಟ್ ಆಗುತ್ತೆ ಅಂತ ನನಗೆ ಆಗಿಲ್ಲ, ಬಟ್ ಪ್ರೊಡಕ್ಷನ್ಗೆ ಮಾಡೋಷ್ಟು ಇದೆ. ಸೊ ಅದನ್ನು ಹೆಂಗೆ ಮಾಡಬೇಕು ಅನ್ನೋದನ್ನು ನಾನು ಕಂಟ್ರೋಲ್ ಸಿಗ್ತದೆ. ನೀವು ಬೇಕಾದ್ರೆ ನಮ್ಮ ಡೈರೆಕ್ಟರ್ ಕೇಳಿ ಎಲ್ಲಿ ಹಿಂಡಬೇಕು, ಎಲ್ಲಿ ಪೇ ಮಾಡಬೇಕು, ನಾನು ಮಾಡ್ತೀನಿ. ಹೌದು. ಸೊ ನಾನು ಈ ಮುಂದೆ ವಾಯಕಾಮ್ ಕೆಲಸ ಮಾಡ್ತೀನಿ. ನಾನು ಜಿಯೋ ಸಿನಿಮಾಸ್ ಹ್ಯಾಂಡಲ್ ಅಂದರೆ ಡಿಜಿಟಲ್, ಕಂಪ್ಲೀಟ್ಲಿ ಡಿಜಿಟಲ್. ಸೊ ಈಗೆಲ್ಲ ಅದೇ ನಡೆಯೋದು. ನಿಮ್ಮ SEO ಸ್ಟ್ರಾಟಜೀಸು, ರಿಸರ್ಚ್ ಹೇಗೆ ಮಾಡ್ತೀವಿ, ಇದನ್ನು ಯಾವ ಪೀರಿಯಡಿಗೆ ನಾವು ರಿಲೀಸ್ ಮಾಡ್ತೀವಿ, ಅವಾಗ ಏನು ಟ್ರೆಂಡ್ ಆಗುತ್ತೆ, ಇದನ್ನೆಲ್ಲ ನಾವು ಯೋಚನೆ ಮಾಡಿನೇ ಮಾಡ್ತೀವಿ. ಸೊ ಹಾಗಾಗಿ ಆ ಒಂದಷ್ಟು ಇದನ್ನು ಮಾಡಿಕೊಂಡೇ ನಾವು ಕಾಲಿಟ್ಟಿದ್ದು. ಸೊ ಅವರು ರಿಷಿ ಶೆಟ್ಟರ್ ಹೇಳಿದಂಗೆ ನನಗೆ ಪ್ರೊಡಕ್ಷನಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ, ಆನ್ ಗ್ರೌಂಡ್ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನಾನು ಟೀಚರ್ ಮಾಡೋಣ, ಸೊ ನಿಮ್ಮನ್ನು ನಾನು ಜಡ್ಜ್ ಮಾಡ್ದಂಗಾಗುತ್ತೆ, ನನ್ನನ್ನು ನಾನು ಜಡ್ಜ್ ಮಾಡ್ಕೊಂಡಾಗುತ್ತೆ, ಇದಾಗುತ್ತೆ ನನ್ನ ಕೈಲಿ ಅಂತ. ಸೊ ಹಾಗಾಗಿ ನಾನು ಅವ್ರಿಗೆ ವೆರಿ ಲಿಮಿಟೆಡ್ ರಿಸೋರ್ಸ್ ಕೊಟ್ಟಿದ್ದೆ. ಇದೇ ಟೈಮ್ ಲೈನಲ್ಲಿ ಆಗಬೇಕು, ಹಿಂಗೆ ಆಗಬೇಕು ಅಂತೇಳಿ. ಸೊ ಇದು ಶೂಟ್ 2 ದಿನ ಸರ್. ಒಂದು ದಿನ ಪ್ಲ್ಯಾನ್ ಮಾಡಿದ್ವಿ, 3 ಡೇಸ್ ಲೊಕೇಶನ್ ಇದ್ವಿ, 2 ಡೇಸ್ ಶೂಟ್ ಮಾಡಿ 2 ನೈಟ್ಸ್ ಶೂಟ್ ಮಾಡ್ತೀವಿ. 2 ನೈಟ್ಸ್ ಪ್ರಾಪರಾಗಿ ಶೂಟ್ ಮಾಡಿದ್ವಿ. ಇಟ್ ವಾಸ್ ಬ್ರಿಲಿಯಂಟ್. ಎಂಟೈರ್ ಟೀಮ್ ಕೂಡ ಒಂದೇ ರೀತಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅದು ನಮಗೆ ಪ್ಲಸ್ ಪಾಯಿಂಟ್. ಸೊ ಹಾಗಾಗಿ ಧೈರ್ಯ ಬಂತು ನನಗೆ, ಹೌದು ಶೆಟ್ರು ಎಳಿತಾ ಇದ್ದಾರೆ ಅಂತ. ಸುಮಾರು ಜನ ಈಗಾಗಲೇ ಸೈನ್ ಆಫ್ ಮಾಡಿದ್ದೀವಿ. ಒಂದು ಮೇಜರ್ ಕ್ಯಾರೆಕ್ಟರ್ ಇದೆ, ತುಂಬ ಇಂಪಾರ್ಟೆಂಟ್ ಈ ಸಿನಿಮಾಗೆ. ಅದನ್ನ ಇನ್ನೊಂದು ಕೆಲವು ದಿನದಲ್ಲಿ ಕ್ಲೋಸ್ ಮಾಡ್ತೀವಿ, ಮಾತಾಡ್ತಿದ್ದೀವಿ, ಕ್ಲೋಸ್ ಮಾಡ್ತೀವಿ. ಎಲ್ಲ ಕನ್ನಡದವರೇ ಸರ್. ನಾವು ಆ್ಯಕ್ಚುಲಿ ಮೇಡಮ್ ಒಬ್ಬದೇ ಇದ್ದರೆ ನಾನು ತೆಲುಗು ತಮಿಳಿಗೆಲ್ಲ ಹೋಗಿದ್ದೆ. ಇವರು ಫಸ್ಟು ಇಲ್ಲ ನಂಗೆ ಡೇಟ್ಸ್ ಇಲ್ಲ, ನಿಮಗೆ ಕ್ಲಾಶ್ ಆಗುತ್ತೆ ಅಂತೆಲ್ಲ ಅದು ಹೋಗಿ ಅದು ಹೆಂಗೆ ನಿಮಗೆ ತಿರ್ಕೊಂಡ್ರೆ ವಾಪಸ್ ಅಲ್ಲಿಗೆ ಬಂದರು. ಇವ್ರು ಬಂದಿದ್ದೆ ವಾಪಸ್ ನಾನು ಸರ್ಚ್ ಮಾಡೋದೇ ನಿಲ್ಸಿದ್ದೆ. ಸೊ ಐಡಿಯಾ ಇತ್ತು, ಇನ್ ಕೇಸ್ ನಮ್ಮದು ಫಸ್ಟ್ ಚಾಯ್ಸ್ ಇವರೇ ಇದ್ದಿದ್ದು. ಇವ್ರು ಆಗಿಲ್ಲ ಅಂದರೆ ಬೇರೆ ಲ್ಯಾಂಗ್ವೇಜ್ ಅಂದರೆ ಇಟ್ ಮೈಟ್ ಹೆಲ್ಪ್ ಅಂತ ಅನಿಸ್ತಿತ್ತು. ಅದು ಮೇಜರ್ಲಿ ಏನು ವಿಲನ್ ಸರ್. ಇಟ್ಸ್ ಮೇಜರ್ಲಿ ವಿಲನ್ ಕ್ಯಾರೆಕ್ಟರ್, ಕನ್ನಡದವರು. ಈಗ ಇರೋ ಎಲ್ಲರೂ ಕನ್ನಡದವರು. ಹೌದು. ಸೊ ಇಲ್ಲಿ ನನಗೆ ಅಷ್ಟೊಂದೇನು ಅಗತ್ಯ ಅಂತ ಅನಿಸಿರಲಿಲ್ಲ, ಸೊ ತಂದಿಲ್ಲ. ಈಗೆಲ್ಲರೂ ಕನ್ನಡದವರಲ್ಲೇ ತಂದಿದ್ವಿ, ಎಲ್ಲ ಲೋಕಲ್ ಆರ್ಟಿಸ್ಟ್. ಓಕೆ. ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸಪ್ತಸಾಗರದ ಆಚೆಯಲ್ಲೋ, ಭೀಮಾ, ಹೀಗೆ ಹಿಟ್ ಮ್ಯೂಸಿಕ್ ಕೊಟ್ಟಂತಹ ನಮ್ಮ ಪ್ರೀತಿಯ ಚರಣ್ ರಾಜ್ ಸರ್, ಮ್ಯೂಸಿಕ್ ಡೈರೆಕ್ಟರ್, ಹೆಸರಾಂತ ಮ್ಯೂಸಿಕ್ ಡೈರೆಕ್ಟರ್ ಬಂದಿದ್ದಾರೆ. ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ವೆಲ್ಕಮ್. ಹಾಗೆಯೇ ಬಿಗ್ ಬಾಸ್ ಪ್ಲೇಟ್ ಬಾನದಾರಿಯಲ್ಲಿ ಸಿನಿಮಾಗಳ ಫೇಮಸ್ ಕ್ಯಾಮರಾಮನ್ ಅಭಿಲಾಷ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಚರಣ್ ಸರ್, ಸಿನಿಮಾದ ಒಂದು ಟೈಟಲ್ ಟೀಸರ್ನ ನೋಡಿದ್ದೀರಾ? ಅವರು ಆಲ್ರೆಡಿ ನಿಮ್ಮ ಬಗ್ಗೆ ಹೇಳಿದ್ದಾರೆ, ತುಂಬ ಕಷ್ಟಪಟ್ಟು ನಿಮ್ಮನ್ನು ಮೀಟ್ ಮಾಡಿ ಒಪ್ಸಿದ್ದು ಅಂತ ಸಿನಿಮಾಗೆ. ಸೊ ಆಲ್ರೆಡಿ ಹಿಟ್ ಮ್ಯೂಸಿಕ್ ಕೊಡ್ತಾ ಇದ್ದೀರಾ ಸರ್ ಎಲ್ಲ ಸಿನಿಮಾಗಳಿಗೆ. ಸೊ ಈ ಸಿನಿಮಾದ ನಿಮ್ಮ ಅಸೋಸಿಯೇಷನ್ ಪ್ಲೀಸ್ ಮಾಡಮ್, ಈ ಸಿನಿಮಾ ತಂಡದ ಬಗ್ಗೆ. ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇದು ತುಂಬ ಖುಷಿ ಆಗ್ತಾಯಿದೆ. ಇಂಥ ಒಂದು ಹೊಸ ತಂಡ, ಹೊಸ ನಿರ್ದೇಶಕರು ಹಾಗೂ ನನ್ನ ಅಚ್ಚುಮೆಚ್ಚಿನ ನಟರು ಎಲ್ಲರೂ ಇದ್ದಾರೆ ಈ ತಂಡದಲ್ಲಿ. ಸೊ ಮೇಯ್ನಾಗಿ ಸರ್ ತುಂಬ ಒಳ್ಳೆ ಕತೆ, ನನಗೂ ಇದರಲ್ಲಿ ತುಂಬ ಒಂದು ಒಳ್ಳೆ ಅವಕಾಶ ಇದೆ ಅಂತ ಅನಿಸ್ತು ನನಗೆ ಈ ಕಥೆಯಲ್ಲಿ. ಸೊ ನಾನು ಐ ಗ್ರ್ಯಾಬ್ ದ ಆಪರ್ಚುನಿಟಿ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಸರ್. ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಸಂಗೀತದ ಕೆಲಸ ಎಲ್ಲ. ಸೊ ಈ ಸದ್ಯಕ್ಕೆ ಅದೇ ಟೈಟಲ್ ಟೀಸರ್ ಮಾಡಿದ್ವಿ. ಸೊ ಈಗ ಹಾಡುಗಳನ್ನ ಕಂಪೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಸರ್ ಇವಾಗಿನ್ನೂ ಕಾಂಕ್ರೀಟಾಗಿ ಏನೂ ಡಿಸೈಡ್ ಮಾಡಿಲ್ಲ ಎಷ್ಟು ಸಾಂಗ್ಗಳಿವೆ ಅಂತ, ಬಟ್ ಮಿನಿಮಮ್ ಅಂತೂ 5 ಸಾಂಗ್ಸ್ ಇದ್ದೇ ಇರುತ್ತೆ ಸರ್.
ಹೌದು, ಆ ಫ್ಲೇವರ್ ಅಂತೂ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಸರ್. ಬಟ್ ಅದನ್ನ ಯಾವ ರೀತಿ ಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳೋದು ಅದೇ ನಾವಿನ್ನು ವಿ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಇಟ್ ಸರ್. ಎಕ್ಸ್ಪೆರಿಮೆಂಟ್ ಅಂದರೆ ಇದಕ್ಕೆ ಬೇಕಾದಂಥ ಎಸೆನ್ಸು, ಇದಕ್ಕೆ ಬೇಕಾ ಈ ಕತೆಗೆ ಏನು ಸೂಟ್ ಆಗುತ್ತೆ ಅದಕ್ಕೆ ಮಾಡಕ್ಕೆ ಟ್ರೈ ಮಾಡ್ತೀನಿ. ಎಸ್ ಎಸ್, ಅದೇ ನಾವು ಹೋಗಿ ಫೀಲ್ಡ್ ರೆಕಾರ್ಡಿಂಗ್ ಎಲ್ಲ ಮಾಡಿದ್ದೀವಿ ಅಲ್ಲಿ. ಯಾಕಂದರೆ ಇದರಲ್ಲಿ ತುಂಬ ಫೋಕ್ ಫ್ಲೇವರ್ ತುಂಬ ಇದೆ ಈ ಮೂವಿಲಿ. ಸೊ ಫೀಲ್ಡ್ ರೆಕಾರ್ಡಿಂಗ್ ಮಾಡಿದ್ದೀವಿ. ಸೊ ಅದರದ್ದು ಎಷ್ಟು ನಾವು ಇದರಲ್ಲಿ ಈ ಮ್ಯೂಸಿಕಲ್ಲಿ ಅದನ್ನ ಅಳವಡಿಸ್ಕೊಳ್ತೀವಿ ಅಂತ ಹೇಳೋದು ಅದೇ ಇನ್ನೂ ನಾವು ಈಗ ವಿ ಆರ್ ವರ್ಕಿಂಗ್ ಟುವರ್ಡ್ಸ್ ಇಟ್ ಸರ್. ಎಸ್ ಡೆಫಿನೆಟ್ಲಿ ಸರ್. ಆಲ್ವೇಸ್ ರೀ ರೆಕಾರ್ಡಿಂಗ್ ಅಂತ ಹೇಳೋದು ತುಂಬ ಚಾಲೆಂಜಿಂಗ್ ಆಗಿರುತ್ತೆ, ಎಕ್ಸೈಟಿಂಗು ಆಗಿರುತ್ತೆ. ಥ್ಯಾಂಕ್ ಯು ಸೊ ಮಚ್ ಸರ್. ಆ ಮ್ಯೂಸಿಕ್ BGM ಇತ್ತಲ್ಲ ಸರ್ ಟೈಟಲ್ ಟೀಸರ್ ಅಲ್ಲಿ, ವಿ ಆರ್ ಆಲ್ ಥ್ರಿಲ್ಡ್. ಎಷ್ಟು ಚೆನ್ನಾಗಿದೆ. ಸೊ ಕಂಗ್ರ್ಯಾಚುಲೇಷನ್ಸ್. ಸೊ ಎಷ್ಟು ಖುಷಿ ಆಗ್ತಿದೆ ಮಾನವಿ ಟೈಟಲ್ ಮತ್ತೆ ಇಡೀ ಸಿನಿಮಾ ಬಗ್ಗೆ ಹೌ ಎಕ್ಸೈಟೆಡ್ ಆಗಿ. ಫಸ್ಟ್ ಆಫ್ ಆಲ್ ಅದೇ ಲೈಕ್ ಇಫ್ ಸಮಥಿಂಗ್ ಇಸ್ ಗುಡ್ ಆನ್ ದ ಮ್ಯೂಸಿಕ್ ಅಂದರೆ ದ ಕ್ರೆಡಿಟ್ ಶುಡ್ ಗೋ ಟು ದ ಡೈರೆಕ್ಟರ್ ಸರ್. ಬಿಕಾಸ್ ಅವರ ಒಂದು ಮಾರ್ಗದರ್ಶನದಲ್ಲೇ ನಾವು ಯಾವಾಗಲೂ ಕೆಲಸ ಮಾಡುವಂಥದ್ದು. ಸೊ ಆ್ಯಂಡ್ ನಮಗೆ ಅದಕ್ಕೆ ಬೇಕಾದಂತೆಲ್ಲ ರಿಸೋರ್ಸ್ ಪ್ರೊವೈಡ್ ಮಾಡೋದು ನಮ್ಮ ಪ್ರೊಡ್ಯೂಸರ್. ಸೊ ಆಲ್ ತುಂಬ ಒಳ್ಳೆ ಸಪೋರ್ಟ್ ಇದೆ ನನಗೆ ಫ್ರಮ್ ದ ಡೈರೆಕ್ಟರ್ ಆ್ಯಂಡ್ ಫ್ರಮ್ ದ ಪ್ರೊಡ್ಯೂಸರ್. ಸೊ ಐ ಆಮ್ ಫಾರ್ಚುನೇಟ್ ಟು ಬಿ ಇನ್ ದಿಸ್ ಟೀಮ್. ಸೊ ಐ ಹೋಪ್ ದ ಬೆಸ್ಟ್ ಕಮ್ಸ್ ಔಟ್ ಆಫ್ ಮೀ. ಥ್ಯಾಂಕ್ ಯು. ಕಾರ್ತಿಕ್ ಮಹೇಶ್, ನೀವು ಈಗ ತಾನೇ ನಮ್ಮ ಸಿನಿಮಾದ ಅಲ್ಲ, ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾ ಬಾಂಧವರಿಗೆ ನಮಸ್ಕಾರ. ಟೈಟಲ್ ಟೀಸರ್ ನೋಡಿದ್ರೆ ತುಂಬ ಚೆನ್ನಾಗಿತ್ತು. ನನಗೆ ಮ್ಯೂಸಿಕ್ ಆಗಿರ್ಬೋದು, ಅದರಲ್ಲಿ ಅದು ಏನೋ ಒಂದು ಕಾಣಿಸ್ತದೆ. ವಿ ಕ್ಯಾನ್ ಸಿ ದ್ಯಾಟ್ ದೇರ್ ಈಸ್ ಸಮಥಿಂಗ್ ಇನ್ ದ ಸ್ಟೋರಿ, ಸಮಥಿಂಗ್ ವೆರಿ ಡಿಫ್ರೆಂಟ್ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಮೊದಲನೇದಾಗಿ ಇಲ್ಲಿ ಬಂದಿದ್ದು ನಾನು ನಿಶಾಂತ್ ಅವರಾಗಿರ್ಬೋದು, ಶಿಲ್ಪಾ ಅವರಾಗಿರ್ಬೋದು. ಇದು ಬೇರೆ ಯಾವುದೋ ಪ್ರೊಡಕ್ಷನ್ ಅಲ್ಲ, ಇಟ್ಸ್ ಅ ಫ್ಯಾಮಿಲಿ ಪ್ರೊಡಕ್ಷನ್. ನನಗೆ ಗೊತ್ತಿರೋ ಮಟ್ಟಿಗೆ ಇವ್ರನ್ನ ಒಪ್ಸೋದು, ಒಂದು ಕತೆಗೆ ಒಪ್ಸೋದು ತುಂಬಾ ಕಷ್ಟ. ಆ್ಯಂಡ್ ಅವ್ರಾಗಲೇ ಹೇಳ್ತಿದ್ರು 22 ಕತೆ ಹೇಳಿದ್ದೀನಿ ಅಂತ. ನಾನೇ ಒಂದು 4-5 ಕತೆ ಕೇಳಿಸಿದ್ದೀನಿ ಅವ್ರಿಗೆ. ಆ್ಯಂಡ್ ಭಾಳ ಕಷ್ಟ ಅವ್ರಿಗೆ ಕತೆ ಒಪ್ಸೋದು. ಆ್ಯಂಡ್ ವೆರಿ ವೆರಿ ಪ್ಯಾಷನೇಟ್ ಪ್ರೊಡ್ಯೂಸರ್, ಭಾಳ ಒಂದು ದೊಡ್ಡ ಕನಸಿರುವಂಥ ನಿರ್ಮಾಪಕರು. ಹಾಗೆಯೇ ಋತ್ವಿಕ್ ಬಗ್ಗೆ ಹೇಳಲೇಬೇಕು. ಅವನ ಸ್ನೇಹ ಸುಮಾರು ಒಂದು 10-12 ವರ್ಷ. ಅವನು ಸೀರಿಯಲ್ ಮಾಡುವಾಗಲಿಂದ, ನಾನು ನನ್ನ ಮೊದಲನೇ ಸೀರಿಯಲ್ ಮಾಡುವಾಗಲಿಂದ ಒಟ್ಟಿಗೆ ಇದ್ದೀವಿ. ಹೆಚ್ಚು ರೆಗ್ಯುಲರ್ ಆಗಿ ಸಿಗಲ್ಲ, ಬಟ್ ಸಿಕ್ಕಿದಾಗಂತೂ ಆ ಒಂದು ಗೆಳೆತನ, ಒಂದು ಸ್ನೇಹ, ಒಂದು ಪ್ರೀತಿ ಅಷ್ಟು ಮಾತಾಡೋಕ್ಕಿರುತ್ತೆ, ಮಾತಾಡ್ತಾ ಇರ್ತೀವಿ. ಸೊ ವೆರಿ ಪ್ಯಾಷನೇಟ್ ಆ್ಯಕ್ಟರ್. ಆ್ಯಂಡ್ ಚೈತ್ರನೂ ಅಷ್ಟೇ ಸೂಪರ್ಬ್ ಆ್ಯಕ್ಟ್ರೆಸ್. ನಾ ಅವ್ರ ಬಗ್ಗೆ ಎಲ್ಲ ತುಂಬ, ಅಂದರೆ ಅವ್ರು ಮಾಡಿರೋ ಎಲ್ಲ ಸಿನಿಮಾವನ್ನು ಫಾಲೋ ಮಾಡಿದ್ದೀನಿ. ಆ್ಯಂಡ್ ವಂಡರ್ಫುಲ್ ಸಿಂಗರ್. ಆ್ಯಂಡ್ ಇವ್ರು ಮಾತಾಡಿದ್ದು ನೋಡಿದೆ ನಾನು, ರಿಷಿತ್ ಅವರು. ಆ್ಯಂಡ್ ಇವ್ರ ನೇಮ್ ಸುದಿ ಆರ್ಯನ್ ಅವರು. ಅವ್ರ ಕತೆ ಬಗ್ಗೆ ಹೇಳ್ಬೇಕಾದ್ರೆ ವೆರಿ ವೆರಿ ಆನೆಸ್ಟ್ ಆಗಿ ಅನ್ನಿಸ್ತು. ಸೊ ಒಂದು ಹೊಸ ಟೀಮ್ ಇದು ಹೊಸ ಟೀಮ್, ನನಗೆ ಹಳೆ ಪರಿಚಯ. ಸೊ ಫೀಲ್ಸ್ ಲೈಕ್ ಅ ಫ್ಯಾಮಿಲಿ. ಸೊ ಹಾಗಾಗಿ ಬಂದೆ. ಆ್ಯಂಡ್ ಚರಣ್ ಸರ್ ಬಗ್ಗೆ ನಾನು ಹೇಳಲೇಬೇಕು. ಅವರು ಬೀಂಗ್ ಎಷ್ಟು ಹಂಬಲ್ ಆಗಿದ್ದಾರೆ, ಬೀಂಗ್ ಅ ಸ್ಟಾರ್ ಮ್ಯೂಸಿಕ್ ಡೈರೆಕ್ಟರ್. ಇವ್ರನ್ನ ನೋಡಿ ನಾವೆಲ್ಲರೂ ಕಲಿಬೇಕು. ಆ್ಯಕ್ಚುಲಿ ನನಗೆ ಸಿಕ್ಕಿರೋ ಅವಕಾಶ ಅಂತ ಹೇಳ್ತಾ ಇದ್ದಾರೆ. ಸರ್ ಐ ಆಮ್ ಸೀರಿಯಸ್ಲಿ ಯೋರ್ ಫ್ಯಾನ್. ಆ್ಯಂಡ್ ಅವ್ರಿಗೆ ನಾನು ಅಪ್ರಿಷಿಯೇಟ್ ಕೂಡ ಮಾಡಿದೆ, ನಾನು ಕೂಡ ಮೆಸೇಜ್ ಕೂಡ ಮಾಡಿದ್ದೆ, ಅದಕ್ಕೆ ಥ್ಯಾಂಕ್ಸ್ ಅಂತ ಕೂಡ ಹೇಳಿದರು. ಸೊ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಟು ಬಿ ಹಿಯರ್ ಎಲ್ಲರಿಗೂ. ಆ್ಯಂಡ್ ಆಲ್ ದಿ ಬೆಸ್ಟ್. ನಾನು ಟೀಸರ್ ಕೂಡ ನೋಡಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ ದಿ ಬೆಸ್ಟ್. ಓಕೆ. ಸೊ ಎಲ್ರಿಗೂ ನಮಸ್ಕಾರ. ಫಸ್ಟ್ ನಾನು ಟೀಸರ್ ನೋಡಿದೆ, ಐ ರಿಯಲಿ ಲೈಕ್ ಇಟ್. ಮುಂಚೆ ನೋಡಿದ್ವಿ ಆ್ಯಂಡ್ ಐ ರಿಯಲಿ ಲೈಕ್ ದ ಟೀಸರ್. ಆ್ಯಂಡ್ ಅವಾಗ ಇದ್ದಿದ್ದಕ್ಕೂ ಇವಾಗ ಒಂದು ಫೈನಲ್ ಔಟ್ಪುಟ್ ನೋಡಿದಾಗ ಇಟ್ ವಾಸ್ ವೆರಿ ನೈಸ್. ಸೊ ಐ ಸೀನ್ ದ ಡೆವಲಪ್ಮೆಂಟ್ ಈ ಸ್ಟೇಜಲ್ಲಿ ಫ್ರಮ್ ಸ್ಕ್ರಿಪ್ಟಿಂಗ್. ಐ ಥಿಂಕ್ ಪೇಪರಿಂದ ಇಲ್ಲಿವರೆಗೂ ನೋಡಿರೋದು ಐ ಥಿಂಕ್ ಐ ಆಮ್ ಒನ್ ಆಫ್ ದಮ್ ಹ್ಯಾವ್ ಸೀನ್. ಆ್ಯಂಡ್ ಎಸ್, ಇಲ್ಲಿ ನಿಶಾಂತ್ ಸರ್ ಆ್ಯಂಡ್ ಶಿಲ್ಪಾ ಮೇಡಮ್, ಐ ಹ್ಯಾವ್ ನೋನ್ ದೆಮ್ ಫ್ರಮ್ ಲಾಂಗ್ ಟೈಮ್. ನಾವೊಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ ಒಟ್ಟಿಗೆ. ಸೊ ಅಗೇನ್ ಕಾರ್ತಿಕ್ ಅವ್ರು ಹೇಳೋದಾಗೆ ಅಷ್ಟೇ, ಈಸ್ ಅ ವೆರಿ ಕಮಿಟೆಡ್, ಪ್ಯಾಷನೇಟ್. ಅಷ್ಟು ಈಸಿಯಾಗಿ ಒಪ್ಸೋಕ್ಕಾಗಲ್ಲ. ಇಟ್ಸ್ ಆಲ್ವೇಸ್ ಅ ಟಾಸ್ಕ್. ಆ್ಯಂಡ್ ಐ ಆಮ್ ಶ್ಯೂರ್ ದೇರ್ ಇಸ್ ಮ್ಯಾಜಿಕ್ ಇನ್ ದಿಸ್ ಸ್ಕ್ರಿಪ್ಟ್. ಲುಕಿಂಗ್ ಫಾರ್ವರ್ಡ್ ಟು ದಿಸ್. ಆ್ಯಂಡ್ ಟು ಸೇ ಅಬೌಟ್ ಚರಣ್ ಸರ್ ಆ್ಯಕ್ಚುಲಿ ಫಸ್ಟ್ ಅಗೇನ್ ನಮ್ಮದು ಫಸ್ಟ್ ಐ ಥಿಂಕ್ ಇಸ್ ಫೈರ್ಫ್ಲೈ. ಆ್ಯಂಡ್ ಅಲ್ಲಿ ವೆನ್ ಐ ಮೆಟ್ ಸರ್, ವೆನ್ ಐ ಸ್ಪೋಕ್, ಇಸ್ ಲೈಕ್
ಐ ವಾಸ್ ಎಲ್ಲೋ ಡೌಟಲ್ಲಿದ್ದೆ, ಇವರನ್ನ ಚರಣ್ ಸರ್ ಅಂತ. ಅಷ್ಟು ಹಂಬಲ್ ಆಗಿ, ಅಷ್ಟು ಸೊ ದಟ್ ಸಿಂಪ್ಲಿಸಿಟಿ ಇಸ್ ಯುವರ್, ಐ ಥಿಂಕ್, ಕೀ ಸರ್. ದಟ್ ರಿಫ್ಲೆಕ್ಟ್ಸ್ ಆನ್ ಯುವರ್ ವರ್ಕ್ ವಿತ್ ಸೋ ಮಚ್ ಆನೆಸ್ಟಿ. ಆ್ಯಂಡ್ with Ritvik, yes, all the best. It looks very promising. And Chaitra is a wonderful actor. I've always wanted to work with her, and she's also a friend. We will sometime soon. And director, I think simple. We had little conversation, but I think full clarity. So our point, I'm sure Ishrod he's done quite a lot of homework. And all the best team. Looking forward to this. All the best to us. Thank you.